ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಜಾರಿಗೆ ತಂದಂತಹ 5 ಗ್ಯಾರಂಟಿ ಯೋಜನೆಗಳು ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕ ಆಸರೆಯಾಗಿತ್ತು. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆಗಳನ್ನು ಸರ್ಕಾರ ತನ್ನ ಅತಿ ದೊಡ್ಡ ಸಾಧನೆಯನ್ನಾಗಿ ಬಿಂಬಿಸಿಕೊಂಡಿತ್ತು. ಆದರೆ ಇದೀಗ ಈ ಯೋಜನೆಗಳ ಸುತ್ತ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದರೆ ಗ್ಯಾರಂಟಿಗಳ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಗಂಭೀರವಾಗಿ ಕೇಳಿಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಹೆಸರಲ್ಲಿ ಈಗಾಗಲೇ ಲಕ್ಷಾಂತರ ಫಲಾನುಭವಿಗಳ ಹೆಸರನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿಬಂದಿದೆ. ಹಲವರಿಗೆ ತಿಂಗಳಾನುಗಟ್ಟಲೆ ಹಣ ಜಮೆಯಾಗಿಲ್ಲ. ಗೃಹಜ್ಯೋತಿ ಯೋಜನೆಯಲ್ಲಿಯೂ ಕೂಡ ತಾಂತ್ರಿಕ ಕಾರಣಗಳು, ಅರ್ಹತಾ ಮಾನದಂಡಗಳ ಹೆಸರಿನಲ್ಲಿ ಸಾಕಷ್ಟು ಜನರಿಗೆ ಸೌಲಭ್ಯ ಸಿಗದೆ ಹೋಗಿರುವಂತಹ ಉದಾಹರಣೆಗಳು ಸಾಕಷ್ಟಿದೆ. ಇದೀಗ ಇದೇ ಸರಣಿಯಲ್ಲಿ ವಿಧವಾ ವೇತನ ಮತ್ತು ವೃದ್ಧಾಪ್ಯ ವೇತನ ಯೋಜನೆಗಳ ಪರಿಷ್ಕರಣೆಯ ಮಾತು ಕೂಡ ಕೇಳಿಬರ್ತಾ ಇದೆ. ಇದರಿಂದ ರಾಜ್ಯದ ಅತ್ಯಂತ ದುರ್ಬಲ ವರ್ಗಗಳಾದ ವೃದ್ಧರು ಮತ್ತು ವಿಧವೆಯರಲ್ಲಿ ಆತಂಕ ಮನೆ ಮಾಡಿದೆ. ಸರ್ಕಾರದ ವಾದ ಏನಪ್ಪ ಅಂತಂದರೆ, ಅನರ್ಹರನ್ನು ಹೊರಗಿಟ್ಟು ನಿಜವಾದ ಅರ್ಹರಿಗೆ ಮಾತ್ರ ಸೌಲಭ್ಯ ತಲುಪಿಸೋದು ಅಂತ. ಯಾವುದೇ ಯೋಜನೆಯಲ್ಲಿ ಪಾರದರ್ಶಕತೆ ತರೋದಕ್ಕೆ ಮತ್ತು ಸೋರಿಕೆಯನ್ನು ತಡೆಯೋದಕ್ಕೆ ಪರಿಷ್ಕರಣೆ ಅಗತ್ಯ. ಇದು ಸರಿಯೇ ಹೌದು. ಆದರೆ ಜನರ ಪ್ರಶ್ನೆ ಏನಪ್ಪ ಅಂತಂದರೆ, ಒಂದು ಕಡೆ ಸರ್ಕಾರದ ಆರ್ಥಿಕ ಸಂಕಷ್ಟದ ಕುರಿತು ಪದೇ ಪದೇ ಚರ್ಚೆಗಳು ನಡೀತಾ ಇವೆ. ಮತ್ತೊಂದು ಕಡೆ ಯೋಜನೆಗಳ ವೆಚ್ಚ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಇದೆ. ಇಂತಹ ಸಂದರ್ಭದಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿಮೆ ಮಾಡೋ ಮೂಲಕ ವೆಚ್ಚ ತಗ್ಗಿಸುವಂತಹ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಎಲ್ಲರಲ್ಲಿ ಮೂಡಿದೆ. ವಿಶೇಷವಾಗಿ ಕಳೆದ ಕೆಲವು ತಿಂಗಳುಗಳಿಂದ ಹಲವಾರು ಫಲಾನುಭವಿಗಳಿಗೆ ಹಣ ಜಮೆಯಾಗದಿರೋದು ಈ ಅನುಮಾನಗಳಿಗೆ ಮತ್ತಷ್ಟು ಬಲವನ್ನು ನೀಡ್ತಾ ಇದೆ. ರಾಜಕೀಯವಾಗಿ ನೋಡಿದರೆ ಗ್ಯಾರಂಟಿಗಳೇ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ನಿಲ್ಲಿಸಿದ ಪ್ರಮುಖವಾದಂತಹ ಅಸ್ತ್ರ. ಚುನಾವಣಾ ಪ್ರಚಾರದ ವೇಳೆ ಯಾವುದೇ ಷರತ್ತುಗಳಿಲ್ಲದೆ ನೀಡಿದಂತಹ ಭರವಸೆಗಳು ಈಗ ಒಂದೊಂದಾಗಿ ಪರಿಶೀಲನೆಯ ಹಂತಕ್ಕೆ ಬಂದಿದೆ. ಜನರು ಪ್ರಶ್ನಿಸೋದು ಸರಳ, ಚುನಾವಣೆ ವೇಳೆ ಅರ್ಹತೆ ಪ್ರಶ್ನೆಯಾಗಿರಲಿಲ್ಲ, ಈಗ ಮಾತ್ರ ಯಾಕೆ ಇಷ್ಟೊಂದು ಕಠಿಣವಾದಂಥ ಪರಿಶೀಲನೆ? ಸರ್ಕಾರಕ್ಕೆ ನಿಜವಾಗಿಯೂ ದುರುಪಯೋಗ ತಡೆಯುವಂಥ ಉದ್ದೇಶವೇ ಇದ್ದಿದ್ದರೆ ಅದು ಸ್ವಾಗತಾರ್ಹ. ಆದರೆ ಅದರ ಪರಿಣಾಮವಾಗಿ ನಿಜವಾದ ಫಲಾನುಭವಿಗಳೇ ತಿಂಗಳಾನುಗಟ್ಟಲೆ ಹಣಕ್ಕಾಗಿ ಕಚೇರಿಗಳ ಸುತ್ತ ಅಲೆದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾದರೆ ಅದು ಆಡಳಿತ ವೈಫಲ್ಯವೇ ಸರಿ. ವೃದ್ಧಾಪ್ಯ ವೇತನವನ್ನು ಪಡೆಯುವ ಬಹುತೇಕ ಹಿರಿಯ ನಾಗರಿಕರಿಗೆ ಆ ಹಣವೇ ಜೀವನಾಧಾರ. ಔಷಧಿ, ದಿನಸಿ, ವೈದ್ಯಕೀಯ ವೆಚ್ಚಗಳಿಗೆ ಅವರು ಅದನ್ನೇ ಅವಲಂಬಿಸಿರ್ತಾರೆ. ವಿಧವಾ ವೇತನ ಪಡೆಯುವ ಮಹಿಳೆಯರ ಪರಿಸ್ಥಿತಿಯೂ ಕೂಡ ಇದಕ್ಕಿಂತ ಭಿನ್ನವಾಗೇನೂ ಇಲ್ಲ. ಕುಟುಂಬದ ಆರ್ಥಿಕ ಬೆಂಬಲ ಕಳೆದುಕೊಂಡಿರುವಂತಹ ಸಾವಿರಾರು ಮಹಿಳೆಯರಿಗೆ ಈ ಮಾಸಿಕ ವೇತನವೇ ಬದುಕಿನ ಆಧಾರವಾಗಿದೆ. ಇಂತಹ ಯೋಜನೆಗಳಲ್ಲಿ ವಿಳಂಬವಾಗೋದು ಕೇವಲ ಆಡಳಿತಾತ್ಮಕ ಸಮಸ್ಯೆ ಅಲ್ಲ, ಅದು ಅವರ ಬದುಕಿನ ಮೇಲೆ ನೇರ ಪರಿಣಾಮ ಬೀರುವಂತಹ ವಿಚಾರ. ಇನ್ನು ವಿರೋಧ ಪಕ್ಷಗಳು ಈಗಾಗಲೇ ಸರ್ಕಾರದ ವಿರುದ್ಧ ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಇವೆ. ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಸಾಧ್ಯವಿಲ್ಲದ ಕಾರಣ ಪರಿಷ್ಕರಣೆ, ತಾಂತ್ರಿಕ ಪರಿಶೀಲನೆ, ದಾಖಲೆಗಳ ಮರುಪರಿಶೀಲನೆ ಅನ್ನೋ ಹೆಸರಿನಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಂಥ ತಂತ್ರವನ್ನು ಅನುಸರಿಸಲಾಗ್ತಿದೆ ಅಂತ ಅವರು ವಾದಿಸ್ತಾ ಇದ್ದಾರೆ. ಇನ್ನು ಈ ಆರೋಪಗಳಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದನ್ನು ಸರ್ಕಾರವೇ ಸ್ಪಷ್ಟಪಡಿಸಬೇಕು. ಪರಿಷ್ಕರಣೆಯ ಮಾನದಂಡಗಳು ಏನು? ಎಷ್ಟು ಜನರ ಹೆಸರುಗಳನ್ನು ಕೈಬಿಡಲಾಗಿದೆ? ಎಷ್ಟು ಜನರ ಅರ್ಜಿಗಳು ಬಾಕಿ ಇವೆ? ಹಣ ಪಾವತಿಯಲ್ಲಿ ವಿಳಂಬಕ್ಕೆ ಕಾರಣ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಪಾರದರ್ಶಕವಾದಂತಹ ಉತ್ತರವನ್ನು ನೀಡಬೇಕು. ಇದ್ರ ಜೊತೆಗೆ ಮತ್ತೆ ಅರ್ಜಿಯನ್ನು ಕರೆದಿರುವುದು ನಿಜಕ್ಕೂ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಒಂದು ಆತಂಕಕಾರಿ ವಿಚಾರವಾಗಿದೆ. ಗ್ಯಾರಂಟಿ ಯೋಜನೆಗಳು ಕೇವಲ ರಾಜಕೀಯ ಭರವಸೆಗಳಲ್ಲ, ಲಕ್ಷಾಂತರ ಬಡ, ವೃದ್ಧ ಮತ್ತು ನಿರ್ಗತಿಕ ಕುಟುಂಬಗಳ ಬದುಕಿನ ಭರವಸೆ. ಪರಿಷ್ಕರಣೆ ಅಗತ್ಯವಾಗಿರಬಹುದು, ಆದರೆ ಅದರ ಹೆಸರಿನಲ್ಲಿ ಅರ್ಹ ಫಲಾನುಭವಿಗಳನ್ನೇ ಹೊರಗಿಟ್ಟು ತಿಂಗಳಾನುಗಟ್ಟಲೆ ಹಣವನ್ನು ಸ್ಥಗಿತಗೊಳಿಸಿ ಯೋಜನೆಗಳ ಆತ್ಮವನ್ನೇ ದುರ್ಬಲಗೊಳಿಸೋದು ಜನಪರ ಆಡಳಿತದ ಲಕ್ಷಣ ಅಲ್ಲ. ಇವತ್ತು ಗೃಹಲಕ್ಷ್ಮಿ, ನಾಳೆ ಗೃಹಜ್ಯೋತಿ, ನಾಡಿದ್ದು ವಿಧವಾ ವೇತನ, ವೃದ್ಧಾಪ್ಯ ವೇತನ, ಹೀಗೆ ಒಂದೊಂದೇ ಯೋಜನೆಗಳ ಫಲಾನುಭವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋದರೆ ಜನರು ಕೇಳೋ ಪ್ರಶ್ನೆ ಒಂದೇ, ಇದು ಪರಿಷ್ಕರಣೆಯೇ ಅಥವಾ ಗ್ಯಾರಂಟಿಗಳಿಗೆ ನಿಧಾನವಾಗಿ ತಿಲಾಂಜಲಿ ನೀಡುವಂತಹ ತಂತ್ರಾನ?
ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಒತ್ತಿ. ನಮಸ್ಕಾರ.